ಸೈನಿಕನ್ನ ಕೊಂದು ಸೈನಿಕರ ರಕ್ತದ ಮೇಲೆ ಹೆಣದ ಮೇಲೆ ರಾಜಕೀಯ ಮಾಡುವಂಥದ್ದು ಈ ಬಿ ಜೆ ಪಿ ಸಂಸ್ಕೃತಿಯಲ್ಲಿ ಇಲ್ಲ. ಅದೆಲ್ಲ ಕಾಂಗ್ರೆಸ್ನವ್ರು ಮಾಡಿದಂಥ ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ದೇಶದಲ್ಲಿ ಸಾವಿರಾರು ಘಟನೆಗಳನ್ನು ಮಾಡಿ ಸಾವಿರಾರು ಜನರ ಕೊಂದು ಹಾಕಿ ಅದರ ಮೇಲೆ ಅಲ್ಪಸಂಖ್ಯಾತರ ಒಂದು ಓಟಿನಿಂದ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ ಇದು. ಸೊ ಈ ರೀತಿಯ ಪುಲ್ವಾಮಾ ಘಟನೆಯನ್ನು ಇಲೆಕ್ಷನ್ಗೆ ಜೋಡಿಸುವಂಥದ್ದು ಒಪ್ಪುವಂಥದ್ದಲ್ಲ. ಸೊ ಆ ಘಟನೆಗೆ ಇಲೆಕ್ಷನ್ಗೂ ಸಂಬಂಧ ಇಲ್ಲ. ಇದು ಒಂದು. ಇನ್ನು ಎರಡನೇದು ರಾಮ ಮಂದಿರದ ಹಿನ್ನೆಲೆಯಲ್ಲಿ ರಾಜಕೀಯ ಅಧಿಕಾರ ಯಾಕೆ ತಗೊಳ್ಬಾರ್ದು? ಇಡೀ ದೇಶದಲ್ಲಿ ರಾಮನ ಪರವಾಗಿ ನಿಂತ್ಕೊಂಡಿದ್ದೇ ಬಿ ಜೆ ಪಿ, ರಾಮನ ಪರವಾಗಿ ನಿಂತ್ಕೊಂಡಿದ್ದೇ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ್ ಸೇನೆ. ನಾವು ನಿಂತ್ಕೊಂಡಿದ್ದೀವಿ ರೀ, ನಾವು ಕಲ್ಲು ಹೊತ್ತಿದ್ದೀವಿ ರೀ, ನಾವು ಲಾಠಿ ಏಟು ತಿಂದಿದ್ದೀವಿ ರೀ, ನಾವು ಜೈಲಿಗೆ ಹೋಗಿದ್ದೀವಿ, ನಾವು ತ್ಯಾಗ ಮಾಡಿದ್ದೀವಿ. ಕಾಂಗ್ರೆಸ್ನವರು ಬಾಬರನ ಪರವಾಗಿ ನಿಂತ್ಕೊಂಡ್ರು, ಮುಸ್ಲಿಮರ ಪರವಾಗಿ ನಿಂತ್ಕೊಂಡ್ರು. ಈ ದೇಶದ ಮಣ್ಣಿನ ಕಣದಲ್ಲಿರುವಂಥ ರಾಮನ ಪರವಾಗಿ ನಿಂತ್ಕೊಳ್ಳೋದಂಥ ನಿರ್ಲಜ್ಜ ನೀಚ ಕಾಂಗ್ರೆಸ್ಸಿಗರಿಗೆ ಅವ್ರು ಮಾತನಾಡೋಕ್ಕೆ ಏನೂ ಹಕ್ಕ ಇಲ್ಲ. ರಾಮನ ಶಬ್ದ ಕೂಡ ಅವ್ರು ಮಾತಾಡಬಾರ್ದು. ಅವ್ರ ಬಾಯಿ ಅವ್ರ ಮನಸ್ಸು ಇಷ್ಟು ಮಲಿನಾಗಿದೆಯಲ್ಲ, ನೀವು ರಾಮನ ಹೆಸರು ಕೂಡ ತಗೊಳಕ್ಕೆ ಅಯೋಗ್ಯರಿದ್ದೀರಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ಸಿಗರಿಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹೊತ್ತಂಥ ನಾವು ಮಣ್ಣು ಕಲ್ಲು ಹೊತ್ತಂಥವರು, ಲಾಠಿ ಏಟು ತಿಂದಂಥವರು ಯಾಕೆ ರಾಜಕೀಯ ಲಾಭ ತಗೊಳ್ಬಾರ್ದು? ಹೌದು, ನಾವು ತಗೊಳ್ತೀವಿ. ರಾಮರಾಜ್ಯ ಮಾಡೋ ಸಲುವಾಗಿನೇ ತಗೊಳ್ತೀವಿ ವಿನಃ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಸೈನಿಕನ್ನ ಕೊಂದು ಸೈನಿಕರ ರಕ್ತದ ಮೇಲೆ ಹೆಣದ ಮೇಲೆ ರಾಜಕೀಯ ಮಾಡುವಂಥದ್ದು ಈ ಬಿ ಜೆ ಪಿ ಸಂಸ್ಕೃತಿಯಲ್ಲಿ ಇಲ್ಲ. ಅದೆಲ್ಲ ಕಾಂಗ್ರೆಸ್ನವ್ರು ಮಾಡಿದಂಥ ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ದೇಶದಲ್ಲಿ ಸಾವಿರಾರು ಘಟನೆಗಳನ್ನು ಮಾಡಿ ಸಾವಿರಾರು ಜನರ ಕೊಂದು ಹಾಕಿ ಅದರ ಮೇಲೆ ಅಲ್ಪಸಂಖ್ಯಾತರ ಒಂದು ಓಟಿನಿಂದ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ ಇದು. ಸೊ ಈ ರೀತಿಯ ಪುಲ್ವಾಮಾ ಘಟನೆಯನ್ನು ಇಲೆಕ್ಷನ್ಗೆ ಜೋಡಿಸುವಂಥದ್ದು ಒಪ್ಪುವಂಥದ್ದಲ್ಲ. ಸೊ ಆ ಘಟನೆಗೆ ಇಲೆಕ್ಷನ್ಗೂ ಸಂಬಂಧ ಇಲ್ಲ. ಇದು ಒಂದು. ಇನ್ನು ಎರಡನೇದು ರಾಮ ಮಂದಿರದ ಹಿನ್ನೆಲೆಯಲ್ಲಿ ರಾಜಕೀಯ ಅಧಿಕಾರ ಯಾಕೆ ತಗೊಳ್ಬಾರ್ದು? ಇಡೀ ದೇಶದಲ್ಲಿ ರಾಮನ ಪರವಾಗಿ ನಿಂತ್ಕೊಂಡಿದ್ದೇ ಬಿ ಜೆ ಪಿ, ರಾಮನ ಪರವಾಗಿ ನಿಂತ್ಕೊಂಡಿದ್ದೇ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ್ ಸೇನೆ. ನಾವು ನಿಂತ್ಕೊಂಡಿದ್ದೀವಿ ರೀ, ನಾವು ಕಲ್ಲು ಹೊತ್ತಿದ್ದೀವಿ ರೀ, ನಾವು ಲಾಠಿ ಏಟು ತಿಂದಿದ್ದೀವಿ ರೀ, ನಾವು ಜೈಲಿಗೆ ಹೋಗಿದ್ದೀವಿ, ನಾವು ತ್ಯಾಗ ಮಾಡಿದ್ದೀವಿ. ಕಾಂಗ್ರೆಸ್ನವರು ಬಾಬರನ ಪರವಾಗಿ ನಿಂತ್ಕೊಂಡ್ರು, ಮುಸ್ಲಿಮರ ಪರವಾಗಿ ನಿಂತ್ಕೊಂಡ್ರು. ಈ ದೇಶದ ಮಣ್ಣಿನ ಕಣದಲ್ಲಿರುವಂಥ ರಾಮನ ಪರವಾಗಿ ನಿಂತ್ಕೊಳ್ಳೋದಂಥ ನಿರ್ಲಜ್ಜ ನೀಚ ಕಾಂಗ್ರೆಸ್ಸಿಗರಿಗೆ ಅವ್ರು ಮಾತನಾಡೋಕ್ಕೆ ಏನೂ ಹಕ್ಕ ಇಲ್ಲ. ರಾಮನ ಶಬ್ದ ಕೂಡ ಅವ್ರು ಮಾತಾಡಬಾರ್ದು. ಅವ್ರ ಬಾಯಿ ಅವ್ರ ಮನಸ್ಸು ಇಷ್ಟು ಮಲಿನಾಗಿದೆಯಲ್ಲ, ನೀವು ರಾಮನ ಹೆಸರು ಕೂಡ ತಗೊಳಕ್ಕೆ ಅಯೋಗ್ಯರಿದ್ದೀರಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ಸಿಗರಿಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹೊತ್ತಂಥ ನಾವು ಮಣ್ಣು ಕಲ್ಲು ಹೊತ್ತಂಥವರು, ಲಾಠಿ ಏಟು ತಿಂದಂಥವರು ಯಾಕೆ ರಾಜಕೀಯ ಲಾಭ ತಗೊಳ್ಬಾರ್ದು? ಹೌದು, ನಾವು ತಗೊಳ್ತೀವಿ. ರಾಮರಾಜ್ಯ ಮಾಡೋ ಸಲುವಾಗಿನೇ ತಗೊಳ್ತೀವಿ ವಿನಃ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.